ಮೇಷರಾಶಿಯವರು ಈ ದಿವಸ ಅತ್ಯುತ್ಸಾಹದಿಂದ ನಿಮಗೆ ಯಾವ ಜವಾಬ್ದಾರಿ ಇರುತ್ತೋ, ಯಾವ ಜವಾಬ್ದಾರಿಯಿಂದ ಮಾಡಬೇಕಾದಂತಹ ಕೆಲವು ಕೆಲಸಗಳಿರುತ್ತೋ ಅದನ್ನು ಬೇಗ ಮಾಡಿ ಮುಗಿಸ್ಬಿಡ್ತೀರಿ. ಆದರೆ ಎಚ್ಚರಿಕೆ ತಪ್ಪಬಾರದು. ಎಚ್ಚರಿಕೆಯಿಂದ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಮಾತ್ರ ಇಲ್ಲಿ ಗಮನಿಸಬೇಕಾಗತ್ತೆ. ಎಚ್ಚರ ತಪ್ಪಿದ್ರಿ, ಯಾವುದೋ ಉತ್ಸಾಹದಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದ್ರಿ ಅಂತಾದರೆ ತೊಂದರೆಗೆ ಅದು ಕಾರಣವಾದೀತು. ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹ ದಿವಸ ಇದು. ಹಾಗಾಗಿ ಸಮಾಜದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಗೆ ಅವಕಾಶ ಇದೆ, ಗಮನಿಸ್ಕೊಳ್ಬೇಕಾದಂಥದ್ದು. ವ್ಯಾಪಾರಿಗಳು ಮೃದುವಾದಂತಹ ಮಾತಿನಿಂದ ಗ್ರಾಹಕರ ಜೊತೆಯಲ್ಲಿ ವರ್ತಿಸಬೇಕಾಗತ್ತೆ, ಗ್ರಾಹಕರನ್ನು ಆಕರ್ಷಣೆ ಮಾಡಬೇಕಾಗತ್ತೆ. ಒರಟುತನದ ಮಾತು ನಿಮ್ಮ ವ್ಯಾಪಾರಕ್ಕೆ ಹೊಡೆತವನ್ನು ಕೊಡಬಹುದು ಅಂತಕ್ಕಂಥದ್ದು. ಇದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂತಹ ಕೆಲಸಗಳಿಗೆ ನಾನು ಹೇಳ್ತಾ ಇರುವಂಥದ್ದು. ಶುಭ ಕಾರ್ಯಗಳಿಗೆ ಪ್ರಯಾಣವನ್ನು ಮಾಡಬೇಡಿ. ನಾಳೆ ಯಾವುದೋ ಒಂದು ಶುಭ ಕಾರ್ಯ ಇದೆ, ನಾವು ಇವತ್ತೇ ಹೋಗಿಬಿಡ್ತೀವಿ ಅನ್ನುವಂಥದ್ದು ಬೇಡ. ಆ ಪ್ರಯಾಣದಿಂದ ತೊಂದರೆಗಳ ಸೂಚನೆ ಹೆಚ್ಚಾಗ್ತಾ ಇದೆ. ಪ್ರಜಾಪತಿ, ಯಮ ಮತ್ತು ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನವಗ್ರಹರನ್ನು ಆರಾಧನೆ ಮಾಡುವಾಗ ಶನಿಗ್ರಹವನ್ನು ವಿಶೇಷವಾಗಿ ಅಧಿದೇವತೆಯಾಗಿ ಪ್ರಜಾಪತಿಯನ್ನು, ಪ್ರತ್ಯಧಿದೇವತೆಯಾಗಿ ಯಮನನ್ನು ಆರಾಧನೆ ಮಾಡ್ತಕ್ಕಂತಹ ಕ್ರಮ ಇದೆ. ಆ ದೃಷ್ಟಿಯಲ್ಲಿ ಶನೈಶ್ಚರನನ್ನು ವಿಶೇಷವಾಗಿ ಅಧಿಪ್ರತ್ಯಧಿದೇವತೆಗಳ ಸಹಿತವಾಗಿ ಆರಾಧನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಶ್ರಮಪಟ್ಟು ಮಾಡಿದಂತಹ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ತುಂಬ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಓದಿನ ವಿಷಯಕ್ಕೆ ಹೆಚ್ಚಿನ ಸಮಯವನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ, ಮನಸ್ಸು ಬರುತ್ತೆ. ಅದು ಬಹಳ ಮುಖ್ಯ. ನಾನು ಓದಬೇಕು ಇರತಕ್ಕಂತಹ ಒಂದು ಸಮಯದಲ್ಲಿ ಅದನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿಗೆ ಬಂದುಬಿಟ್ರೆ ಆ ಕೆಲಸ 100ರಲ್ಲಿ 50 ಭಾಗ ಆದಷ್ಟು. ಮತ್ತು ಮುಂದಿನ ಪ್ರಯತ್ನವೂ ಕೂಡ ಪರಿಪೂರ್ಣವಾದಂತಹ ಫಲವನ್ನು ನೀಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮಾತಿನ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಬಾಯಲ್ಲಿ ಒಂದು ಮಾತಾಡೋದು, ಕೃತಿಯನ್ನು ಮಾಡುವಾಗ ಇನ್ನೊಂದು ರೀತಿಯಾಗಿರ್ತಕ್ಕಂಥದ್ದು ಅದು ಬೇಡ. ಏನು ನುಡಿತೀರಿ ಅದರಂತೆ ನಡೆಯುವಂತಹ ಒಂದು ಮನೋಭಾವವನ್ನು, ಆ ಒಂದು ಸ್ವಭಾವವನ್ನು ನೀವು ಗಟ್ಟಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದಾಗುತ್ತೆ. ಸ್ನೇಹಿತರ ಅಥವಾ ಕುಟುಂಬದಲ್ಲಿ ಯಾವುದೋ ಸದಸ್ಯರು ದೂರದಲ್ಲಿ ಇರತಕ್ಕಂಥವರು ಮನೆಗೆ ಬರಬಹುದು, ಸ್ನೇಹಿತರ ಆಗಮನವಾಗಬಹುದು. ಇದು ಬಹಳ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವರು, ಕೃಷಿಕರು, ಇವರಿಗೆ ಈ ದಿವಸ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥದ್ದು. ನಿಮ್ಮ ವ್ಯವಹಾರದ ದೃಷ್ಟಿಯಿಂದ ಅಷ್ಟೊಂದು ಸಮರ್ಪಕವಾಗಿ ಸಂತೋಷವನ್ನು ಕೊಡ್ತಕ್ಕಂತಹ ವಾತಾವರಣವಾಗಲಿ ಸಂದರ್ಭಗಳಾಗಲಿ ನಿಮಗೆ ಒದಗುವುದಿಲ್ಲ ಅನ್ನುವಂತಹ ಅರ್ಥ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗೆ ಆನಂದವನ್ನು, ಸಮಾಧಾನವನ್ನು ಕೊಡಲಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬತಕ್ಕಂತಹ ಪ್ರಾರ್ಥನೆ, ಆ ಒಂದು ದೈನ್ಯ ಭಾವ ನಿಮ್ಮಲ್ಲಿ ಇರಲಿ. ಶುಭವಾಗಿ. ಮಿಥುನ ರಾಶಿ, ವ್ಯಾವಹಾರಿಕ ಕ್ಷೇತ್ರದಲ್ಲಿ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮನೆಯಲ್ಲಾದರೂ ಕೂಡ ಯಾವ ವಿಷಯ ವಿರುದ್ಧವಾಗಿದೆ ಅಂತ ಹೇಳಿ ನಿಮಗನಿಸುತ್ತೋ ಅದರ ಬಗ್ಗೆ ಹೋರಾಟವನ್ನು, ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡ್ತೀರಿ. ಆದರೆ ಪರಿಪೂರ್ಣವಾಗಿ ಅದರಲ್ಲಿ ನೀವು ಜಯವನ್ನು ಸಾಧಿಸ್ತೀರಿ ಅಂತ ಹೇಳುವಂಥದ್ದು ತಪ್ಪಾದೀತು. ಆದರೆ ನಿಮ್ಮ ಪ್ರಯತ್ನ ಅಂತೂ ಖಂಡಿತವಾಗಿ ನಡೀತಕ್ಕಂಥದ್ದಾಗುತ್ತೆ. ಯಾರ ಜೊತೆಯಲ್ಲೂ ಕೂಡ ರಾಜಿ ಮಾಡ್ಕೊಳ್ತಕ್ಕಂತಹ ಪ್ರಮೇಯ ಬರುವುದೇ ಇಲ್ಲ. ಯಾರು ಏನು ಬೇಕಾದ್ರೂ ಹೇಳಿ, ಇದು ಹೀಗೆ ಅಂತ ಹೇಳ್ತಕ್ಕಂತಹ ಒಂದು ದಾರ್ಷ್ಟ್ಯ ನಿಮಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಆದಾಯ ಕಡಿಮೆ, ಖರ್ಚು ಜಾಸ್ತಿ, ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಹಿಂಸೆಯಾಗುತ್ತೆ. ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೋ ಹಲ್ಲು ನೋವು ನಿಮಗೆ ಕಾಡಬಹುದು ಅನ್ನುವಂತಹ ಸೂಚನೆ. ಅದನ್ನು ಗಮನಿಸ್ಕೊಳ್ಳಿ. ದೈಹಿಕವಾಗಿ
ವ್ಯಾಯಾಮದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಅತಿಯಾದಂಥದ್ದು ಯಾವುದೂ ಕೂಡ ಒಳ್ಳೆಯದಲ್ಲ. ಅತಿ ಸರ್ವತ್ರ ವರ್ಜಯೇತ್. ಅತಿಯಾದ್ದನ್ನು ಯಾವ ವಿಷಯದಲ್ಲೂ ಕೂಡ ಮಾಡಬಾರ್ದು, ಅದನ್ನು ಬಿಡಬೇಕು ಅನ್ನುವಂಥದ್ದು ಆದೇಶ. ಗಣ್ಯರ ಭೇಟಿಯಿಂದ ನಿಮಗೆ ಸಂತೋಷವಾಗುತ್ತೆ. ಯಾರೋ ಹೆಸರು ಮಾಡಿರ್ತಕ್ಕಂಥವರು, ಸಾಧಕರು, ದೊಡ್ಡ ವ್ಯಕ್ತಿಗಳು, ಅವರ ಭೇಟಿ ನಿಮಗೆ ಹೆಚ್ಚಿನ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಶ್ರೀಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾಪಾರದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕಾಗತ್ತೆ. ಬುದ್ಧಿವಂತಿಕೆ ಎಲ್ಲಿ ತೋರಿಸೋದಿಲ್ಲ, ಜಾಣ್ಮೆ ಎಲ್ಲಿ ಇರೋದಿಲ್ಲ, ಅಲ್ಲಿ ನಷ್ಟಕ್ಕೆ ಅಥವಾ ಒತ್ತಡಕ್ಕೆ ಅಥವಾ ಇನ್ಯಾವುದೋ ಸ್ಪರ್ಧೆಗೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿಸ್ಪರ್ಧೆಯನ್ನು ಮಣಿಸಬೇಕಾದ್ರೆ ನಿಮಗೆ ನಿಮ್ಮದೇ ಆದಂತಹ ಬುದ್ಧಿವಂತಿಕೆ ಇದ್ದರೆ ಒಳ್ಳೆಯದು ಅನ್ನುವಂಥದ್ದು. ಕೈ ಹಿಡಿದಂತಹ ಕೆಲಸಗಳನ್ನು ಪರಿಪೂರ್ಣ ಮಾಡಿ, ಯಾವುದೇ ಕಾರಣಕ್ಕೂ ಅದರಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಹೆಜ್ಜೆಯನ್ನು ಹಿಂದಕ್ಕಿಡ್ತಕ್ಕಂಥದ್ದು ಅಥವಾ ಕೆಲಸವನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು ಯಾವುದೂ ಕೂಡ ಬೇಡ. ಧೈರ್ಯದಿಂದ ಸಾಧನೆ ಮಾಡಲೇಬೇಕು ಅನ್ನುವಂತಹ ಭಾವನೆಯಿಂದ ಮುನ್ನುಗ್ಗಬೇಕಾಗುತ್ತೆ. ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಿಮಗೆ ಒಳ್ಳೆಯದಾಗುವಂಥದ್ದು. ನಂಬಿಕೆ ಇಟ್ಕೊಳ್ಬೇಕು, ನಾನು ಇದರಿಂದಲೇ ಜೀವನ, ಇದನ್ನೇ ನಾನು ಗೆಲ್ತೀನಿ ಅಂತಕ್ಕಂಥದ್ದು. ಜೊತೆಗೆ ಆದಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ಆ ಪ್ರಾಮಾಣಿಕತೆಗೆ, ಸತ್ಯತೆಗೆ ಬೆಲೆ ಸಿಕ್ಕೇ ಸಿಕ್ಕುವಂಥದ್ದಾಗತ್ತೆ. ನಿರೀಕ್ಷಿತವಾದಂತಹ ಸ್ಪರ್ಧೆಯಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಯಾವುದೋ ಒಂದು ಸ್ಪರ್ಧೆ ಅಥವಾ ಯಾವುದೋ ಒಂದು ಸವಾಲನ್ನು ನೀವು ಸ್ವೀಕಾರ ಮಾಡಿ ಇದರಲ್ಲಿ ನಾನು ಗೆಲ್ಲಬೇಕು ಅಂತಕ್ಕಂತಹ ಭಾವನೆಯಿಂದ ಹೋರಾಟವನ್ನು ಮಾಡುವಾಗ ಅಲ್ಲಿ ನಿಮಗೆ ಜಯಕ್ಕೆ ಅವಕಾಶಗಳಿರುತ್ತೆ. ಪದವೀಧರರಿಗೆ ನೌಕರಿಯ ಬಗ್ಗೆ ಏನೋ ಸಿಹಿ ಸುದ್ದಿ ಸಿಕ್ಕುವಂತಹ ಸೂಚನೆಗಳು ಇರುವಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿಯ ಅನುಗ್ರಹದಿಂದ ವ್ಯಾವಹಾರಿಕವಾದಂತಹ ಸಾಧನ ಯಾವುದಿದೆ ಅಂತಹ ಹಣ ನಿಮ್ಮ ಕೈ ಸೇರಿ ಶುಭವಾಗಿ.